ವಾಗೀಶನಿಲ್ಲದೆ ನೀನೀಶನೆಂತಾದೆ, ನಾನ್ ಈಶ ನೀನೀಶನೆನ ಬೇಡ, ಲೋಕಕ್ಕೆ ವಾಗೀಶನೀಶ ಸರ್ವಜ್ಞ. ಎಲ್ಲರಿಗೂ ನಮಸ್ಕಾರ. ಮಳೆಗಾಲ ಆರಂಭವಾಗುವಾಗ ಬೇಕಾಗುವ ಸಾಧನಗಳಲ್ಲಿ ಕೊಡೆಗಳು ಕೂಡ ಸೇರುತ್ತವೆ. ಇತ್ತೀಚೆಗಿನ ವರ್ಷಗಳಲ್ಲಿ ಬಗೆ ಬಗೆಯ ಆಕಾರದ ಮತ್ತು ಬಣ್ಣ ಬಣ್ಣದ ಕೊಡೆಗಳು ಬಳಕೆಗೆ ಬಂದಿವೆ. ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿವಿಧ ಸ್ವರೂಪಗಳ ಕೊಡೆಗಳು ಮಾರುಕಟ್ಟೆಯಲ್ಲಿ ದೊರಕುತ್ತವೆ. ಕೊಡೆಗಳು ಶತಮಾನದಿಂದೀಚೆಗೆ ಕಾಲಕಾಲಕ್ಕೆ ಹೊಸ ಹೊಸ ವಿನ್ಯಾಸಗಳನ್ನು ಹೊಂದಿರುವುದನ್ನು ಗಮನಿಸಬಹುದು. ಕಳೆದ ಶತಮಾನದ ಮಧ್ಯಕಾಲದವರೆಗೂ ತುಳುನಾಡಿನ ಜನರು ಸಂಚಾರದಲ್ಲಿ, ಗದ್ದೆ ಕೆಲಸ ಮಾಡುವಾಗ, ಮಳೆ ಗಾಳಿಗಳಿಂದ ರಕ್ಷಿಸಿಕೊಳ್ಳಲು ಅನುಸರಿಸುತ್ತಿದ್ದ ವಿಧಾನಗಳು ಪ್ರತ್ಯೇಕವಾಗಿದ್ದವು. ಅಡಿಕೆ ಮರದ ಹಾಳೆಯಿಂದ ಸಿದ್ಧಪಡಿಸಿಕೊಂಡ ಮುಟ್ಟಾಳೆಯನ್ನು ಇಟ್ಟುಕೊಂಡು ತಲೆ ಒದ್ದೆ ಆಗದಂತೆ ನೋಡಿಕೊಳ್ಳುತ್ತಿದ್ದರು. ಒಂದು ಜಾತಿಯ ಬೀಳಲು ಮತ್ತೆ ತಂದೊಳಿಗೆ ಮರದ ಎಲೆಗಳನ್ನು ಹೆಣೆದು ತಯಾರಿಸಿದ ಗೊರಬೆ ಅಥವಾ ಕೊರಂಬುಗಳನ್ನು ಇಟ್ಟುಕೊಂಡು ಶರೀರವಿಡೀ ಒದ್ದೆಯಾಗದಂತೆ ಕೆಲಸ ಮಾಡುತ್ತಿದ್ದರು. ಗೊರಬೆಗಳಲ್ಲಿ ಗದ್ದೆ ಉಳುವಾಗ ಇಟ್ಟುಕೊಳ್ಳುವಂಥದ್ದು, ನಟ್ಟಿ ನೆಡುವಾಗ ಹೆಂಗಸರು ಇಟ್ಟುಕೊಳ್ಳುವಂಥದ್ದು, ಮಕ್ಕಳು ಶಾಲೆಗೆ ಹೋಗುವಾಗ ಇಟ್ಟುಕೊಳ್ಳುವಂಥದ್ದು ಎಂದು ವಿವಿಧತೆಗಳಿದ್ದವು. ಪಗ್ಗು ತಿಂಗಳಲ್ಲಿ ಜರುಗುವ ಜಾತ್ರೆಗಳಲ್ಲಿ, ವಾರದ ಸಂತೆಗಳಲ್ಲಿ ಕೆಲವೊಮ್ಮೆ ಮನೆ ಮನೆಗೆ ಹೋಗಿಯೂ ಕೊರಂಬುಗಳನ್ನು ಮಾರಾಟ ಮಾಡುತ್ತಿದ್ದರು. ಒಂದೆರಡು ವರ್ಷ ಬಾಳ್ವಿಕೆ ಬರುವ ಗೊರಬೆಗಳಿದ್ದವು. ಹಳೆಯ ಗೊರಬೆಗಳು ಬಡವರ ಮಕ್ಕಳಿಗೆ ತೊಟ್ಟಿಲು ಆಗುತ್ತಿತ್ತು. ಮುಗೇರ ಸಮುದಾಯದವರು ಗೊರಬೆ ತಯಾರಿಕೆಯ ಕಾಯಕ ನಡೆಸುತ್ತಿದ್ದರು. ಜೂನ್ ತಿಂಗಳ ಮಳೆ ಬರುವಾಗ ಮಕ್ಕಳು ಗೊರಬೆ ಇಟ್ಟುಕೊಂಡು ಶಾಲೆಗೆ ಹೋಗುವುದನ್ನು ನೋಡುವುದೇ ಒಂದು ಚಂದವಾಗಿತ್ತು. ಶಾಲೆಯ ಜಗಲಿಯಲ್ಲಿ ಗೊರಬೆಗಳನ್ನು ಒರಗಿಸಿಡುತ್ತಿದ್ದರು. ಗೊರಬೆಗಳು ಅದಲು ಬದಲಾಗದಂತೆ ಹೆಸರು ಬರೆಯುವ ಕ್ರಮವೂ ಇತ್ತು. ಗೊರಬೆ ರೈತರ ಬದುಕಿನ ಅವಿಭಾಜ್ಯ ಸಾಧನ. ಪಣೋಲಿ ಎಂದರೆ ಅದೇ ಹೆಸರಿನ ಮರದ ಮಡಲಿನಿಂದ ತಯಾರಿಸಿದ ಗೊರಬೆ. ಕೆಲವರು ಗೊರಬೆಯ ಬದಲು ಪಣೋಳಿಯನ್ನು ಉಪಯೋಗಿಸುತ್ತಿದ್ದರು. ಆ ಕಾಲವನ್ನು ಈಗ ಊಹಿಸಲು ಸಾಧ್ಯವಿಲ್ಲ. ಆದರೆ ಅನುಭವಿಸಿದವರ ಮನದ ಆಳದಿಂದ ಆ ಖುಷಿ ಮರೆಯುವಂಥದ್ದಲ್ಲ. ಪಣೋಳಿಯ ಮಡಲನ್ನು ವೃತ್ತಾಕಾರವಾಗಿ ಮಡಚಿ ಹಿಡಿಕೆ ಹಾಕಿ ಮಾಡಿದ ಕೊಡೆ ಒಲಿಕೊಡೆ. ತತ್ರ ಕೂಡ ಮಳೆಗಾಲದಲ್ಲಿ ಉಪಯೋಗವಾಗುತ್ತಿತ್ತು. ಬಟ್ಟೆ ಕೊಡೆಗಳು ಬಳಕೆಗೆ ಬಂದ ಬಳಿಕ ಒಲಿಕೊಡೆಗಳು ಮರೆಯಾಗಿ ಹೋದವು. ಮಡಿವಂತರು ಮುಂದೆ ಕೂಡ ತತ್ರ ಹಿಡಿದುಕೊಳ್ಳುತ್ತಿದ್ದರು. ಈಗ ದೇವಾಲಯ ಭೂತಾಲಯಗಳಲ್ಲಿ ಮಾತ್ರ ತತ್ರಗಳು ಉಳಿದುಕೊಂಡಿವೆ. ದೇವಾಲಯದ ಉತ್ಸವ ಬಲಿಯಲ್ಲದೆ ಮಹಾಪೂಜೆಯ ಮುನ್ನ ನೈವೇದ್ಯ ಸಮರ್ಪಣೆ ಮಾಡಿ ಅರ್ಚಕರು ಹೊರಬಂದಾಗ ಆನೆಕಲ್ಲಿನಲ್ಲಿ ಒಲಿ ಕೊಡೆಯನ್ನಿಟ್ಟು ಮರೆ ಮಾಡುವುದುಂಟು. ಒಲಿಕೊಡೆ ತಯಾರಿಸುವವರು ನಲಿಕೆ ಜನಾಂಗದವರು. ದೇವಾಲಯಗಳಿಗೆ ನಿರ್ದಿಷ್ಟ ಮನೆಯವರು ತತ್ರಗಳನ್ನು ಒಪ್ಪಿಸಬೇಕು ಎಂಬ ನಿಯಮವಿತ್ತು. ಬಪ್ಪನಾಡು ದೇವಾಲಯಕ್ಕೆ ಸಮೀಪದ ಕೊಲ್ಲೂರಿನ ನಲಿಕೆಯವರು ಉತ್ಸವದ ವೇಳೆ ತತ್ರವನ್ನು ಒಪ್ಪಿಸುತ್ತಾರೆ. ಅದು ಅವರಿಗೆ ಗೌರವದ ಕರ್ತವ್ಯವಾಗಿದೆ. ಬಟ್ಟೆ ಕೊಡೆಗಳಿಗೆ ಆರಂಭ ಕಾಲದಲ್ಲಿ ಕಬ್ಬಿಣದ ಹಿಡಿಕೆ ಇತ್ತು. ಮುಂದೆ ಒಂದು ಬಿದಿರಿನ ಅಥವಾ ಬೆತ್ತದ ಹಿಡಿಕೆ ಬಂತು. ಕೊಡೆಗೆ 8 ಕಡ್ಡಿಗಳಿರುವುದು ಕ್ರಮವಾದರೂ ಕೆಲವೊಮ್ಮೆ 16 ಕಡ್ಡಿಗಳು ಇರುತ್ತಿದ್ದವು. ಕೊಡೆಯ ಹಿಡಿಕೆ ಮುರಿದರೆ ಹೊಸ ಹಿಡಿಕೆ ಜೋಡಿಸುವುದಿತ್ತು. ಕೊಡೆಯ ಕಪ್ಪು ಅರಿವೆಯ ಮೇಲೆ ಬಿಳಿ ಬಟ್ಟೆ ಹೊದಿಸುವವರಿದ್ದರು. ಮಳೆಗಾಲ ಆರಂಭವಾಗುವಾಗ ಕೊಡೆ ಸರಿ ಮಾಡುವವರು ಕಾಣಿಸಿಕೊಳ್ಳುತ್ತಿದ್ದರು. ಸಮಾರಂಭಗಳಿಗೆ ಹೋಗುವಾಗ ನೀರು ಸುರಿಯುವ ಒದ್ದೆ ಕೊಡೆಗಳನ್ನು ಹಿಡಿದುಕೊಳ್ಳುವುದೊಂದು ಸಮಸ್ಯೆಯಾಗುತ್ತಿತ್ತು. ಹೊಸ ಕಾಲದ ಕೊಡೆಗಳ ಕುರಿತು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಹಸಿರು ಕೊಡೆ ಎಂದರೆ ದೇವಾಲಯ ಭೂತಾಲಯಗಳಲ್ಲಿ ಉತ್ಸವ ಕಾಲದ ಬಲಿಗೆ ಹಿಡಿಯುವ ಬೃಹದಾಕಾರದ ಬಟ್ಟೆ ಕೊಡೆ. ಇದನ್ನು ಸತ್ತಿಗೆ ಎಂದು ಕೂಡ ಹೆಸರಿಸುತ್ತಾರೆ. ಇದರ ಸುತ್ತಲೂ ಲೋಹದ ಜಾಲರಿಗಳಿರುತ್ತವೆ. ಭೂತಾಲಯಗಳಿಗೆ ಹಸಿರು ಕೊಡೆಗಳನ್ನು ಮೊಗವೀರ ಬಂಧುಗಳು ನೀಡುವ ಕ್ರಮವಿತ್ತಂತೆ. ಅಲ್ಲಿ
ಹಸಿರು ಕೊಡೆ ಹಿಡಿಯುವ ಗೌರವದ ಕರ್ತವ್ಯ ಕ್ಷೌರಿಕ ಸಮುದಾಯದವರಿಗಿತ್ತು. ಬೆಳ್ಕೊಡೆ ಎಂದರೆ ಭೂತಾಲಯಗಳಲ್ಲಿರುವ ಉದ್ದನೆಯ ಕೋಲಿಗೆ ಸಿಕ್ಕಿಸಿದ ಲೋಹದ ಕೊಡೆ. ಕೋಲದಲ್ಲಿ ಬೊಳ್ಕೊಡೆ ಬಲಿ ಎಂದು ಸುತ್ತು ಬರುವುದಿದೆ. ಅಲ್ಲಿ ಆ ಬಲಿ ಬರುವ ಗೌರವ ಪರಿಯಾಳ ಮಡಿವಾಳರಿಗೆ ಸಲ್ಲುತ್ತಿತ್ತು. ದೇವರ ಮತ್ತು ಭೂತಗಳ ಕೊಡೆಗಳಲ್ಲಿ ಸಾನ್ನಿಧ್ಯವಿದೆ ಎಂಬ ನಂಬಿಕೆ ಇದೆ. ಅವು ಪತನವಾಗಬಾರದು ಅಥವಾ ಭಿನ್ನಗೊಳ್ಳಬಾರದು. ಹಾಗಾದರೆ ಅದು ಅಪಶಕುನ. ಅಷ್ಟಮಂಗಲ ಪ್ರಶ್ನೆಗಳಲ್ಲಿ ಹೇಳುವ ಮುಖ್ಯ ಮತ್ತು ಕಾಯಂ ದೋಷ ಛತ್ರಗಳ ಕುರಿತು ಇರುತ್ತದೆ. ಕೊಡೆಗೆ ಸತ್ತಿಗೆ ಎಂದು ಹೆಸರಿದ್ದಂತೆ ಆತಪತ್ರವೆಂಬ ಹೆಸರು ಕೂಡ ಇದೆ. ಅಭಿನವಾಭಿಧಾನ ನಿಘಂಟು ಪುಸ್ತಕದಲ್ಲಿ 78ನೆಯ ಪುಟದಲ್ಲಿ ಸತ್ತಿಗೆ ಯಾದಾತ್ರ ಪತ್ರಂ ಛತ್ರಮೆನಿಸಿಕ್ಕು ಎಂದು ಇದ್ದರೆ, ಜೈಮಿನಿ ಭಾರತದಲ್ಲಿ ಕೊಡೆ ಎಂಬ ರಾತಪತ್ರವನು ಎಂದು ಹೇಳಲಾಗಿದೆ. ಬೆಳ್ಗೊಡೆ ಇದು ರಾಜ ಮಹಾರಾಜರಿಗೆ ಹಿಡಿಯುವ ಬಿಳಿ ಬಣ್ಣದ ಸತ್ತಿಗೆ. ಪುರಾಣ ಮತ್ತು ಚರಿತ್ರೆಗಳಲ್ಲಿ ಬೆಳ್ಗೊಡೆ, ಶ್ವೇತಛತ್ರ, ರಾಜಛತ್ರಗಳ ಉಲ್ಲೇಖಗಳು ಬಹಳಷ್ಟಿವೆ. ಜೈಮಿನಿ ಭಾರತದಲ್ಲಿ ಸೀತಾ ಪರಿತ್ಯಾಗದ ಸಂದರ್ಭದಲ್ಲಿ ಬಸವಳಿದು ಬಿದ್ದ ಸೀತೆಗೆ ಲಕ್ಷ್ಮಣನು ಪತ್ರದೊಳು ಕೊಡವಿಡಿದು ಎಂಬ ನುಡಿತವಿದೆ. ಕರ್ಣನಿಗೆ ಸಾರಥಿಯಾಗಿ ಬರಬೇಕೆಂದು ಕೌರವನು ಶಲ್ಯನೊಡನೆ ಕೇಳಿಕೊಂಡಾಗ ಅವನು ಕ್ರೋಧದಿಂದ ನಿನ್ನ ಕೈಯಲ್ಲಿ ಬರಲಿ ಸತ್ತಿಗೆ ಅಂದರೆ, ಕೌರವನು ಕರ್ಣನಿಗೆ ಕೊಡೆ ಹಿಡಿಯಲಿ, ತಾನು ಸಾರಥಿಯಾಗುವೆನು ಎಂಬ ಮಾತು ಕುಮಾರವ್ಯಾಸ ಭಾರತದಲ್ಲಿ ಬಂದಿದೆ. ವಸುದೇವನು ಹಸುಳೆ ಕೃಷ್ಣನನ್ನು ನಂದಗೋಕುಲಕ್ಕೆ ಒಯ್ಯುವಾಗ ಗಾಢಾಂಧಕಾರ ಮತ್ತು ಬಿರು ಮಳೆಗಾಗಿ ಆದಿಶೇಷನು ಭಾಸುರದ ಹೆಡೆವಣೆ ಸಹಸ್ರ ವಿಳಾಸದಲ್ಲಿ ಬೆಳಗಿದನು, ಹೆಡೆಗಳ ಕೊಡೆಯ ನಂಬರಕೆ ಎಂದು ಹೇಳಲಾಗಿದೆ. ಹಾಗೆಯೇ ಮುಂದೆ ಗೋವರ್ಧನ ಗಿರಿಧಾರಿಯಾದಾಗ ಗಿರಿಯನ್ನು ತುಡುಹಿ ನೆಗಹಿದನೇನೆಂಬೆನು, ಕೊಡೆಯ ನೆಗಹುವವನು ಖಗ ಮೃಗ ನಿಖರಗಳ ಸಹಿತ ಎನ್ನುವ ಉಕ್ತಿ ಕನ್ನಡ ಭಾಗವತದಲ್ಲಿ ಬಂದಿದೆ. ಕೊಡೆ ರಾಜ ಚಿಹ್ನೆಗಳಲ್ಲಿ ಅತಿ ಮುಖ್ಯವಾದುದು. ರಾಮಾಯಣದಲ್ಲಿ ಶ್ರೀರಾಮಚಂದ್ರನು ದಶಕಂಠನ ಛತ್ರ ಭಂಗ ಮಾಡಿದ ಪ್ರಸ್ತಾಪವಿದೆ. ಹರಿಶ್ಚಂದ್ರ ರಾಜನ ಸತ್ಯ ಪರೀಕ್ಷೆಗೆ ಮೂಲಾಂಕುರವಾದಾಗ ಕಾಡಿನಲ್ಲಿ ಅನಾಮಿಕೆಯರು ನಿನ್ನ ಮುತ್ತಿನ ಸತ್ತಿಗೆ ಇತ್ತು ಸಲಹು ಭೂಭುಜ ಎಂದು ಕೇಳುತ್ತಾರೆ. ಅದಕ್ಕೆ ಮಹಾರಾಜನಿತ್ತ ಉತ್ತರ ಬಹಳ ಮಹತ್ವಪೂರ್ಣವಾದುದು. ಸತ್ತಿಗೆಯ ಪಾವಿತ್ರ್ಯವೇನೆಂದು ಅದರಿಂದ ತಿಳಿಯಬಹುದು. ಹರಿಶ್ಚಂದ್ರನು ಇದು ತನ್ನ ವಂಶದಲ್ಲಿ ಪರಂಪರೆಯಿಂದ ಬಂದ ಪವಿತ್ರ ವಸ್ತು. ಇದರ ನೆರಳಿನಲ್ಲಿ ಇರುವವನಿಗೆ ಬಡತನ, ಅಪಕೀರ್ತಿ, ಸೋಲು, ಕಷ್ಟ, ಕಾರ್ಪಣ್ಯಗಳು ಒದಗುವುದಿಲ್ಲ. ಇದನ್ನು ನೀವು ಕೇಳುವುದು ಸರಿಯಲ್ಲ ಎನ್ನುತ್ತಾನೆ. ವಾಮನಮೂರ್ತಿ ಬಲಿಯ ಯಾಗಶಾಲೆಗೆ ದಾನ ಕೇಳಲೆಂದು ಹೋದಾಗ ಅವನ ಕೈಯಲ್ಲಿ ಬಿಡಿಸಿದ್ದ ಕೊಡೆ ಇದ್ದಂತಿರುವ ಚಿತ್ರಗಳು ನಮ್ಮ ಕಣ್ಣ ಮುಂದೆ ಇವೆ. ಬಯಲಾಟಗಳಲ್ಲೂ ಹೀಗೆಯೇ ವಾಮನನನ್ನು ಚಿತ್ರಿಸುತ್ತಾರೆ. ತುಳುನಾಡ ಸಿರಿದೇವಿ ಧರಿಸುತ್ತಿದ್ದ ಪನ್ಯತತ್ರ ಅಂದರೆ ಒಲಿಕೊಡೆ ಕಿನ್ನಿಗೋಳಿಯ ಬಳಿಯ ಕುದ್ರಿಪದವು ಕೊಟ್ರಪಾಡಿಯ ಬಳಿ ಚಪ್ಪಟೆಯ ಶಿಲೆಯಾಗಿ ಉಳಿದಿದೆ ಎಂಬ ಹೇಳಿಕೆ ಇದೆ. ಬ್ರಾಹ್ಮಣರಲ್ಲಿ ವೈಕುಂಠ ಸಮಾರಾಧನೆ ಎಂದು ಕೊಡುವ ದಾನಗಳಲ್ಲಿ ಕೊಡೆಯ ದಾನವೂ ಒಂದು. ಮದುಮಗಳಿಗೆ ಕೊಡುವ ಬಳುವಳಿಗಳಲ್ಲಿ ಕೊಡೆ ಇಲ್ಲದಿದ್ದರೆ ಅದು ಅಪೂರ್ಣವಾಗುತ್ತದೆ. ಕೊಡೆಲಾಂಬು ಎಂದರೆ ಮಳೆಗಾಲದಲ್ಲಿ ಕೊಡೆಯ ಆಕಾರದಲ್ಲಿ ಎದ್ದು ಬರುವ ಅಣಬೆ. ಶಿವಳ್ಳಿ ಬ್ರಾಹ್ಮಣರ ಕುಲನಾಮಗಳಲ್ಲಿ ಕೊಡೆತ್ತಾಯ ಕೂಡ ಒಂದಾಗಿದೆ. ಬ್ರಾಹ್ಮಣರ ವಿವಾಹ ಸಮಾರಂಭದ ಸಮಾವರ್ತನೆ ಎಂಬ ಕಾರ್ಯಕ್ರಮದಲ್ಲಿ ಮದುಮಗ ತನಗೆ ಮದುವೆ ಮಾಡಿಸುವ ಹಿರಿಯರಿಲ್ಲ, ಆದ ಕಾರಣ ತಾನು ಊರು ಬಿಟ್ಟು ಕಾಶಿಯಾತ್ರೆಗೆ ಹೋಗುತ್ತೇನೆ ಎಂದು ಸಾಂಕೇತಿಕವಾಗಿ ಹೊರಡುತ್ತಾನೆ. ಆಗ ಅವನಿಗೆ ಹರಿದು ಹೋದ ಕಟ್ಟಿ ಕಳಚಿದ ಕೊಡೆಯನ್ನು ಇಟ್ಟು ಹಾಸ್ಯ ಮಾಡುವುದಿದೆ. ಬಯಲಾಟದಲ್ಲಿ ಶೂರ್ಪನಖ ವಿವಾಹದ ವರ ವಿದ್ಯುಜ್ಜುಹ್ವನಿಗೂ ಇದೇ ರೀತಿ ಕೊಡೆ ಕೊಡುತ್ತಾರೆ. ಶಾಸನಗಳಲ್ಲಿರುವ ಸತ್ತಿಗೆ ಮಾನ್ಯವೆಂಬ ಪದವು ಅರಸರ
ಕೊಡೆ ಹಿಡಿಯುವವರಿಗೆ ಬಿಟ್ಟ ದತ್ತಿಯನ್ನು ಸೂಚಿಸುತ್ತದೆ. ವಿದೇಶಿ ಪ್ರವಾಸಿ ಪಿಯಾತ್ರೋ ಡೆಲ್ಲಾ ವೆಲ್ಲೆ ಎಂಬಾತನು ತಾನು ಚೌಟರಾಣಿ ಅಬ್ಬಕ್ಕ ದೇವಿಯನ್ನು ನೋಡುವಾಗ ಆಕೆ ಬಿಸಿಲು ಬೀಳದಂತೆ ಆಳೊಬ್ಬನು ತತ್ರವನ್ನು ಹಿಡಿದುಕೊಂಡಿದ್ದನು ಎಂದು ತನ್ನ ವರದಿಯಲ್ಲಿ ಬರೆದಿರುತ್ತಾನೆ. ಕೊಡೆಗಳಿಗೆ ಅನ್ವಯಿಸುವ ಕವಿಗಳು ಹಾಡುಗಳನ್ನು ಬರೆದಿರುವುದುಂಟು. ಸರ್ವಜ್ಞ ಕವಿಯು ಬಿದಿರೆ ಸತ್ತಿಗೆ ಯಕ್ಕು ಅಂದರೆ ಯೋಗವಿದ್ದರೆ ಸತ್ತಿಗೆ ಗೌರವ ಸಿಗುತ್ತದೆ ಎಂದಿದ್ದಾನೆ. ಧರ್ಮರಾಯನ ರಾಜ್ಯದಲ್ಲಿ ಕೊಡೆ ಅಂದರೆ ಕೊಡುವುದಿಲ್ಲ ಎಂಬ ಪದ ಪ್ರಯೋಗವಿರಲಿಲ್ಲವಂತೆ. ಅಲ್ಲಿ ಕೊಡೆ ಎಂಬ ರಾತಪತ್ರಮಂ ಎಂಬ ಕವಿ ನುಡಿತವಿದೆ. ಹಳೆಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಲವು ಆಢ್ಯ ಮತ್ತು ಪರಂಪರೆಯ ಗೌರವದ ಮನೆಯ ಯಜಮಾನ ದಿಬ್ಬಣದ ಮೆರವಣಿಗೆ ಬರಬೇಕಿದ್ದರೆ ಹಸಿರು ಕೊಡೆ ಮತ್ತು ಹಗಲು ದೀವಟಿಗೆಯ ಗೌರವವಿರಬೇಕಿತ್ತು. ಚಂದ್ರನ ಸುತ್ತ ವಲಯಾಕಾರದಿಂದ ಕಾಣಿಸಿಕೊಳ್ಳುವ ರೇಖೆಯನ್ನು ಚಂದ್ರಕೊಡೆ ಎನ್ನುತ್ತಾರೆ. ಅನೇಕ ಮೌಲ್ಯಾಧಾರಿತ ಲೇಖನಗಳಿರುವ ಚಂದ್ರಕೊಡೆ ಎಂಬ ಸಂಪುಟವಿದೆ. ಜಾತ್ರೆಗಳಲ್ಲಿ ಗಟ್ಟಿಮುಟ್ಟಾದ ದೊಡ್ಡ ಗಾತ್ರದ ಕೊಡೆ, ಮೂಲೆಗಳಲ್ಲಿ ಆಸನವನ್ನೇರ್ಪಡಿಸಿ ಮಕ್ಕಳನ್ನು ಕೂತುಕೊಳ್ಳಿಸಿ ತಿರುಗುವಂತೆ ಮಾಡುವ ವ್ಯವಸ್ಥೆ ಇರುವುದಿದೆ. ಮಳೆಗಾಲದಲ್ಲಿ ಕೊಡೆ ಇಲ್ಲದ ಹೊರಟವನೇ ಹೆಡ್ಡನೆಂಬ ಮಾತೊಂದಿದೆ. ಹಳೆಯ ಪುಸ್ತಕಗಳಲ್ಲಿ ನನ್ನ ಅಥವಾ ನಿಮ್ಮ ಕೊಡೆ ಎಂಬ ಎನ್ ಕಾಮತರ ಲಲಿತ ಪ್ರಬಂಧವೊಂದು ಇದ್ದಿತ್ತು. ಹೀಗೆ ನಮ್ಮ ದಿನಬಳಕೆಯ ವಸ್ತು ಕೊಡೆಯ ಕುರಿತು ನೂರಾರು ವಿಷಯಗಳನ್ನು ಕಲೆ ಹಾಕಬಹುದು. ಆಸಕ್ತರು, ಮುಖ್ಯವಾಗಿ ವಿದ್ಯಾರ್ಥಿಗಳು ಇಂತಹ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವಂತಾಗಬೇಕು ಎಂಬುದಾಗಿ ಹಾರೈಸುತ್ತೇನೆ. ನಮಸ್ಕಾರ. ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಸಿಗುವ.